ಈ ವಿಡಿಯೋ ಬರೀ ಹುಡುಗರ ಸಲುವಾಗಿ ಅಂತ ಮಾಡ್ತಾ ಇದ್ದೀನಿ. ಯಾರೋ ಒಂದ್ ಹುಡುಗ ತುಂಬಾ ದಿನದಿಂದ ಮೆಸೇಜ್ ಮಾಡ್ತಾ ಇದ್ದ ನಂಗೆ. ಅವ್ರ ಹುಡುಗಿ ಅವನಿಗೆ ಮೋಸ ಮಾಡಿದ್ಲಂತೆ. ಏನಾದ್ರೂ ಮೋಟಿವೇಶನ್ ಹೇಳಿ ಅಣ್ಣ ಅಂತ ಮೆಸೇಜ್ ಮಾಡಿದ್ದ. ನನ್ನ ಕಂಟೆಂಟ್ ಅಲ್ಲಿ ಇಂಥವೆಲ್ಲ ಹಾಕಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಅವನು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ. ಅವನ ಐಡಿನ ಮೆನ್ಷನ್ ಮಾಡ್ತಿದ್ದೆ, ಬಟ್ ಬೇಡ ಅನಿಸ್ತು, ಅದಕ್ಕೆ ಮಾಡ್ಲಿಲ್ಲ. ಅದು ಅಲ್ಲದೆ ಈ ಜನರೇಷನ್ ಅಲ್ಲಿ ಅದು ಕಾಮನ್ ಆಗ್ಬಿಟ್ಟಿದೆ. ನಾನ್ ಹೇಳೋ ಮತ್ತು ಆ ಹುಡುಗನ್ಗೆ ಅಷ್ಟೇ ಅಲ್ಲ, ಈಗಿನ ಯಂಗ್ ಜನರೇಷನ್ ಗೆಲ್ಲ ಮೋಟಿವೇಶನ್ ಆಗ್ಬೇಕು. ಯಾರೋ ನಿಮ್ ಲೈಫ್ ಅಲ್ಲಿ 4 ದಿನ ಆಟ ಆಡಿ ಹೋಗ್ತಾರೆ ಅಂತ ನಿಮ್ ಲೈಫ್ ಅನ್ನ ಹಾಳು ಮಾಡ್ಕೋಬಾರ್ದು. ಇರೋದೊಂದ್ ಜೀವನ, ಹಿಂದೆ ಆಗಿರೋದನ್ನ ಮರೆತು ಮುಂದೆ ಆಗೋದ್ರ ಕಡೆಗೆ ತುಂಬಾನೇ ಗಮನ ಕೊಡ್ಬೇಕು. ಮೋಸ ಮಾಡೋದ್ರ ಕಡೆ ಇನ್ನೊಂದ್ಸಲ ಮೂರ್ಖತನದಿಂದ ತಲೆ ಕೊಡಬಾರ್ದು. ಅದು ಅಲ್ಲದೆ ಪದೇ ಪದೇ ಅವ್ರಿಗೆ ಮೆಸೇಜ್ ಕಾಲ್ ಮಾಡೋಕೆ ಹೋಗ್ಬಾರ್ದು. ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗತ್ತೆ. ಹುಡುಗ ಅನ್ನೋನಿಗೆ ಎಲ್ಲಿ ಬೀಳ್ತೀವೋ ಅಲ್ಲೇ ಹೇಳ್ಬೇಕು ಅನ್ನೋ ಇಗೋ ಇರ್ಬೇಕು. ಇಂಥ ಟೈಮಲ್ಲೇ ನಿಮ್ ಮೈಂಡ್ ಗೆ ಹೆವಿ ಟಾರ್ಚರ್ ಆಗುತ್ತೆ, ತುಂಬಾನೇ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಈ ಟೈಮಲ್ಲಿ ನೀನ್ ಏನೇ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ. ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇರು, ನಿನ್ನ ಗೋಲ್ ಕಡೆ ಫೋಕಸ್ ಮಾಡು, ಜಿಮ್ ಸೇರಿ ಒಳ್ಳೆ ಫಿಸಿಕ್ ನ ಬಿಲ್ಡ್ ಮಾಡು, ಸೈಲೆಂಟ್ ಆಗಿ ನಿನ್ ಕೆಲಸ ಮಾಡ್ತಾನೆ ಇರು. ನಿನ್ ತಪ್ಪಿರ್ಲಾರ್ದೇನೆ ಎಲ್ಲೂ ತಲೆ ತಗ್ಗಿಸ್ಬೇಡ. ನಿನ್ ಮೇಲೆ ಜೀವಾನೇ ಇಟ್ಟಿರ್ತಾರೆ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೊಂದ್ ಬೆಲೆ ಕೊಡು. ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಂದೆ ಎಲ್ಲರ ಪ್ರೀತಿ ಶೂನ್ಯನೇ. ನಿನ್ ಮೋಟಿವೇಶನ್ ಸಲುವಾಗಿ ಒಂದ್ 5 ಮಾತು ಹೇಳ್ತೀನಿ. ಮೊದಲನೇದು, ನಿನ್ನನ್ನ ನೀನು ಕಂಟ್ರೋಲ್ ಮಾಡು. ಎರಡನೇದು, ನಿನ್ ಲೈಫ್ ಅಲ್ಲಿ ನಡೆದಿರೋ ಸತ್ಯನ ಎಕ್ಸೆಪ್ಟ್ ಮಾಡು. ಮೂರನೇದು, ನಿನ್ನ ಲೈಫ್ ಗೋಲ್ ಕಡೆಗೆ ಫೋಕಸ್ ಜಾಸ್ತಿ ಮಾಡು. ನಾಲ್ಕನೇದು, ಇಲ್ಲಿ ಯಾರಿಗೂ ರಿವೆಂಜ್ ತೋರಿಸಬೇಕಾಗಿಲ್ಲ, ತೋರಿಸಿದ್ರು ಅದು ನಿನ್ ಸಕ್ಸಸ್ ಮುಖಾಂತರ ತೋರಿಸ್ತು. ಎಲ್ಲದಕ್ಕಿಂತ ಮುಖ್ಯವಾದದ್ದು ಐದನೇದು, ಲೈಫ್ ಇಲ್ಲೇ ಮುಗೀತು ಅನ್ಕೋಬೇಡ, ಈಗ ಸ್ಟಾರ್ಟ್ ಆಯ್ತು ಅನ್ಕೋ. ಕೊನೆದಾಗ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಇಡೀ ಜಗತ್ನಲ್ಲೇ ಹುಡುಕಿದ್ರು ನಿಮ್ಮ ಅಪ್ಪ ಅಮ್ಮನಷ್ಟು ಪ್ರೀತಿಸೋರು ಸಿಗಂಗಿಲ್ಲ. ಈ ವಿಡಿಯೋದಿಂದ ನಿನಗೆ ಸ್ವಲ್ಪನಾದ್ರೂ ಮೋಟಿವೇಶನ್ ಆಗಿದ್ರೆ ನನ್ನ ಪೇಜ್ ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡು. ನೆಕ್ಸ್ಟ್ ಯಾವ ತರ ಮೋಟಿವೇಶನ್ ಮಾಡಬೇಕು ಅಂತ ವಿಡಿಯೋ ಮಾಡೋಕೆ ಕಮೆಂಟ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡೋಕೆ ಮರೀಲಿಕ್ಕೆ ಹೋಗ್ಬೇಡ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ಯಾ ಅಂದ್ರೆ ನೀನೊಂದು ಹುಡುಗ ಅಂತ ನನಗೆ ಗೊತ್ತಾಯ್ತು. ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ದೇವ್ರಿದ್ದಾನೆ, ನೋಡ್ಕೊಂತಾನೆ. ದೇವ್ರಿಗಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ಇದಾರೆ, ನೋಡ್ಕೊಂತಾರೆ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.